ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ TV ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಬೇಡ್ರಿ. ಈ ಉಗ್ರಂ ಸಿನಿಮಾದೊಂದು ಡೈಲಾಗ್ ಐತಿ, ಗೊತ್ತೇನು ನಿಮಗೆ? ವಿಷ್ಣುವಿನ ತಾಳ್ಮೆ ಇರಲಿ, ಆದರೆ ನರಸಿಂಹನ ಕೋಪ ಮರಿಬೇಡ ಅಂತ. ಮೋದಿಜಿಯಲ್ಲಿ ಇಷ್ಟು ದಿನ ನಾವೆಲ್ಲ ವಿಷ್ಣುವಿನ ತಾಳ್ಮೆ ನೋಡಿದ್ವಿ. ಈಗ ನರಸಿಂಹನ ಕೋಪ ನೋಡೋ ಟೈಮ್ ಬಂದುಬಿಟ್ಟದ ನೋಡ್ರಿ. ಪಾಕಿಸ್ತಾನದ ಕತಿ ಹೆಂಗಾಗ್ಯದ ಅಂದ್ರೆ ಉಚ್ಚಿ ಹೊಯ್ಲಿಕ್ಕೂ ಪುರ್ಸತ್ ಕೊಡಕತ್ತಿಲ್ಲ. ಒಂದಾದ ಮೇಲೆ ಒಂದು ಏಟ ಕೊಡ್ಕೊಂತೇ ಅದಾರ. ಕಾಶ್ಮೀರದಾಗಂತೂ ದೀಪಾವಳಿ ಶುರುನೇ ಆಗಿಬಿಡ್ತು. ಅದು ಯಾವುದೋ ಹಂದಿ ಭಯೋತ್ಪಾದಕ ದಾಳಿ ಮಾಡಿದ್ನಲ್ಲ, ಅವನ ಮನಿನೇ ಢಮ್ ಅನ್ಸ್ಬಿಟ್ರೆ ನೋಡ್ರಿ. ಇನ್ನೊಂದು ಕಡೆ ನೋಡಿದ್ರೆ ಅಮೇರಿಕಾದಿಂದ ಇಸ್ರೇಲ್ದಿಂದ ಯುದ್ಧ ವಿಮಾನ ಎಲ್ಲ ಬರ್ಲಿಕ್ಕೆ ಚಾಲು ಆಗಿಬಿಟ್ಟವು. ಅಲ್ಲಿ ನೋಡಿದ್ರೆ ಪಾಕಿಸ್ತಾನದ ಒಳಗೆ ಬಲೂಚಿಸ್ತಾನದವರು ಹವಾ ಮಾಡ್ಲಿಕ್ಕೆ ಶುರು ಹಚ್ಕೊಂಡು ಬಿಟ್ಟಾರ. ಹೆಂಗೆ ತಡ್ಕೋಬೇಕು ಹೇಳ್ರಿ ಇದನ್ನೆಲ್ಲ? ನೋಡ್ರಿ, ಮಜಾ ಏನಪ್ಪ ಅಂತಂದ್ರೆ ಆ ಕಡೆ ಮೋದಿ ಅಮಿತ್ ಶಾ ಅವ್ರವ್ರ ಕೆಲಸ ಮಾಡ್ಲಿಕ್ಕತ್ತಿದ್ರೆ ಇಲ್ಲಿ ಯೋಗಿಜಿ ನಾ ಏನೂ ಕಮ್ಮಿ ಇಲ್ಲ ಅಂತ ಅವರು ಶುರು ಹಚ್ಕೊಂಡಾರ. ಅಮಿತ್ ಶಾ ಎಲ್ಲ ಸ್ಟೇಟ್ CMಗಳಿಗೆ ಯಾರ್ಯಾರು ಪಾಕಿಸ್ತಾನದವ್ರು ನಿಮ್ಮಲ್ಲಿ ಅದಾರಲ್ಲ ಅವ್ರನ್ನೆಲ್ಲ ಕಳಿಸ್ಬಿಟ್ರಂತ ಆರ್ಡರ್ ಕೊಟ್ಟಾರ. ಆದ್ರೆ ಯೋಗಿಜಿ ಆರ್ಡರ್ ಕೊಡೋದಕ್ಕಿಂತ ಮೊದಲೇ ಎಲ್ಲರನ್ನು ಓಡಿಸ್ಲಿಕ್ಕೆ ಶುರು ಹಚ್ಕೊಂಡ್ಬಿಟ್ಟಾರ. ಅಲ್ಲ, ಎಲ್ಲ ಕಡೆ ಹಿಂಗಾದ್ರೆ ನಮ್ಮ ಖರ್ಗೆ ಸಾಹೇಬ್ರು ಊರಿನ ಕತೆ ಹೇಳ್ತೀನಿ ಕೇಳ್ರಿ. ಕಲಬುರ್ಗಿ ಮಂದಿ ಪಾಕಿಸ್ತಾನ ನಮ್ಮ ಕಾಲ್ ಕೆಳಗಿರ್ಬೇಕಂತ ಹೇಳಿ ರೋಡ್ನ್ಯಾಗ ಪಾಕಿಸ್ತಾನದ ಫ್ಲ್ಯಾಗ್ ಅಂಟಿಸಿಟ್ಟಿದ್ರು. ಎಲ್ಲರೂ ತುಳ್ಕೊಂಡು ಹೋಗ್ಲಿಕ್ಕತ್ತಿದ್ರು. ಚಲೋ ಆಯ್ತು ಬಿಡು ಅಂತ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಈ ಬುರ್ಕ ಹಾಕ್ಕೊಂಡು ಬಂದ ಹೆಣ್ಮಕ್ಳೆಲ್ಲ ಅದನ್ನು ತೆಗೆದುಕೊಂಡು ಹೋಗ್ಬಿಡೋದಾ? ನಮ್ಮ ಖರ್ಗೆ ಸಾಹೇಬ್ರಿಗೆ ಯಾಕೆ ಇಂಥ ಪರಿ ಮುಸ್ಲಿಮರ ಮ್ಯಾಲೆ ಲವ್ವೋ ಏನೋ ಗೊತ್ತಿಲ್ಲ. ಅಟ್ಯಾಕ್ ನಡೆದ್ರು ಸಹಿತ ಭಯೋತ್ಪಾದಕರಿಗೆ ಬೈಲಾರ್ದೇನೆ ಯಾಕೆ ಸರ್ಕಾರಕ್ಕೆ ಬೈಲಿಕತ್ತಿದ್ರು ಅಂತ ಅನ್ಕೊಳಕತ್ತಿದ್ದೇನ. ಈಗ ಒಂದು ಕ್ಲಾರಿಟಿ ಸಿಕ್ತು ನೋಡ್ರಿ. ನಮ್ಮ ಖರ್ಗೆ ಸಾಹೇಬ್ರ ಊರಾಗ ಪಾಕಿಸ್ತಾನದ ತುಂಡುಗಳು ಅದು ಎಷ್ಟು ಅದಾವೋ ಏನೋ ಭಾಳ ಇದ್ದಂಗೆ ಕಾಣ್ತೈತಿ. ಅದಕ್ಕೆ ಖರ್ಗೆ ಅವರಿಗೆ ಭಯಂಕರ ಬೇಜಾರು. ಮೋದಿಜಿ ಬೇರೆ ಪಾಕಿಸ್ತಾನದವರನ್ನು ಓಡಿಸ್ಬೇಕು ಅಂತ ಅಂದುಬಿಟ್ಟಾರ. ಕಲಬುರ್ಗಿದಾಗ ಅದೆಷ್ಟು ಪಾಕ್ ತುಂಡುಗಳು ಅದಾವೋ ಆ ದೇವರಿಗೇ ಗೊತ್ತರಪ್ಪ. ಗ್ಯಾಪ್ನ್ಯಾಗ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ಆಕ್ಟು ಅಂತ ಉಗಿದ್ಬಿಟ್ಟದ್ರಿ. ಸ್ವಾತಂತ್ರ್ಯ ವೀರ VD ಸಾವರ್ಕರ್ ಅವರಿಗೆ ಬ್ರಿಟಿಷರ ಸೇವಕ ಅಂತ ರಾಹುಲ್ ಹೇಳಿದ್ರು ನೋಡ್ರಿ. ಅದಕ್ಕೆ ಸುಪ್ರೀಂ ಕೋರ್ಟ್ ನಿಮ್ಮ ಅಜ್ಜಿ ನಾ ಅಲ್ರಿ ಬೈಲಿಕತ್ತಿದ್ದ, ಕೋರ್ಟ್ ಹೇಳಿದ್ದ ನಿಮ್ಮ ಅಜ್ಜಿ ಭಾರತದ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು VD ಸಾವರ್ಕರ್ ಅವರನ್ನು ಹೊಗಳಿ ಪತ್ರ ಬರೆದಿದ್ರು. ನಿಮಗಿದು ಗೊತ್ತಿಲ್ಲ ಅಂತಂದ್ರೆ ನಾನು ನೆನಪು ಮಾಡ್ತೀನಿ ಅಂತ ಶಿಸ್ತು ಉಗಿದು ಬಿಟ್ಟಾರ ನೋಡ್ರಿ. ಎಲ್ಲರದ್ದು ಒಂದು ಕತೆ ಆದ್ರೆ ಇವ್ರದ್ದು ಮತ್ತೊಂದೇ ಕತೆ ನೋಡ್ರಪ್ಪ. ಈ ಇಂಡಿ ಒಕ್ಕೂಟದವ್ರದ್ದು ಲೆಕ್ಕಾಚಾರನೇ ನನಗೆ ಅರ್ಥ ಆಗೋದಿಲ್ಲ. ಬೇರೆ ಟೈಮ್ನಾಗ ಬೇಕಾದ ರಾಜಕೀಯ ಮಾಡ್ಕೊಳ್ರಿ, ಇಂಥ ಟೈಮ್ನಾಗರ ಎಲ್ಲರೂ ಒಂದಾಗಬೇಕಿಲ್ಲ. ಆದ್ರೆ ನಮ್ಮಲ್ಲಿ ಉಲ್ಟಾ ನೋಡ್ರಿ. ಖರ್ಗೆ ಸಾಹೇಬ್ರ ಸುಪುತ್ರ ನೋಡಿದ್ರೆ ದಿನಕ್ಕೊಂದು ಟ್ವೀಟ್ ಮಾಡ್ಕೊತ ಕುಂದಿರ್ತಾರೆ. ಇಷ್ಟುದ್ದ ಬರೆದು ಹಾಕ್ತಾರೆ. ಇಂಟೆಲಿಜೆನ್ಸ್ ಫೇಲ್ ಅಂತ ಈಗಲೂ ತಮ್ಮ ಲಾಭ ಮಾಡ್ಕೊಳಕ್ಕೆ ಹೋಗ್ತಾರೆ. ಇನ್ನು ಅಖಿಲೇಶ್ ಯಾದವ್ ಅದೇ ಹೇಳ್ತಾರೆ. ಅದೇ ಇವ್ರ ಕಾಲದಾಗ ಹೆಂಗಾಗಿತ್ತು ಅನ್ನೋದು ಯಾರಿಗೂ ನೆನಪೇ ಇದ್ದಂಗೆ ಕಾಣಲ್ಲ.
ನೋಡ್ರಿ ಅಖಿಲೇಶ್ ಯಾದವ್ ಹಿಂಗ್ ಹೇಳ್ತಾರ. ಇದೇ ಮನುಷ್ಯ ವಾರಣಾಸಿ ಸೀರಿಯಲ್ ಬ್ಲಾಸ್ಟ್ಗಳು ಭಯೋತ್ಪಾದಕರ 14 ಕೇಸ್ ಹೊಳ್ಳೆ ತಗೊಂಡಿದ್ದು ಮರ್ತೇ ಬಿಟ್ಟಂಗೆ ಕಾಣ್ತೈತಿ. ಮೊದಲು ಇಂಥವ್ರನ್ನೆಲ್ಲ ಹಿಡಿದು ಸರಿ ಮಾಡಿದ್ರೆ ತಾನೇ ಎಲ್ಲ ಬರಬ್ಬರ ಆಗ್ತೈತಿ ನೋಡ್ರಿ. ಏನಂತೀರಿ? ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.